Hi, welcome to D'Souza Logs. ಮಾರ್ನಿಂಗ್ ಇಟ್ಸ್ ಫ್ರೈಡೇ ಮಾರ್ನಿಂಗ್. ಬೆಳಿಗ್ಗೆ ಬೆಳಿಗ್ಗೆ ಲಾಗ್ ಶುರು ಮಾಡಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ದಮಾಮ್ಗೆ ಹೋಗ್ತಿದ್ದೀವಿ. ಈಗ ಬೆಳಿಗ್ಗೆ 9 ಗಂಟೆ ತಿಂಡಿ ತಿಂದು ಅವಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಸಿ ಹೊರಡ್ತಾ ಇದ್ದೇನೆ. ಸೊ ಫುಲ್ ಖುಷ್. ತಿಂಗಳಿಗೆ ಒಂದು ಸಲ ದಮಾಮಲ್ಲಿ ಗೆಟ್ ಟುಗೆದರ್ ಅರೇಂಜ್ ಮಾಡ್ತಾರೆ, ಹೋಗಿ ಎಂಜಾಯ್ ಮಾಡಿ ಬರೋದು. ಇಲ್ಲಿಂದ 1 ಅವರ್ ಜರ್ನಿ. 10:30ಗೆ ಅವರು ಶುರು ಮಾಡಿದ್ರೆ 12:30 1 o'clock ಎಲ್ಲ ಮುಗಿಯುತ್ತೆ. ಈಗ ಹೋಗ್ತಾ ಇದ್ದೇವೆ. ಮಿಸ್ಟರ್ ಡಿಸೋಜಾ ಅವರು ಗಾಡಿ ತರ್ಲಿಕ್ಕೆ ಹೋಗಿದ್ದಾರೆ, ನಾವು ವೇಟ್ ಮಾಡ್ತಾ ಇದ್ದೇವೆ. ಅವರು ನಾನು ಪಾರ್ಕಿಂಗಿಂದ ಹೊರಟಿದ್ದೀನಿ ಅಂತ ಹೇಳಿದ್ರು. ಸೊ ನಾವು ಬೇಗ ಕೆಳಗಡೆ ಬಂದ್ವಿ. ನೋಡಿದ್ರೆ ತುಂಬ ಬಿಸಿಲು, ಅಂದರೆ ಬಿಲ್ಡಿಂಗ್ದು ನೆರಳಿದೆ, ಆದರೆ ಬಿಸಿ ಗಾಳಿ ಉಂಟಲ್ಲ, ಅದರಿಂದ ಬಿಸಿ ಬಿಸಿ ತಾಗ್ತಾ ಇರುತ್ತೆ. ಇದು ನಮ್ಮ ಬಿಲ್ಡಿಂಗ್. ಇಲ್ಲೇ ನೋಡಿ, ಇದು 3 floors ಇದೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ ಟೆರೇಸ್ ಉಂಟು. ಹಾಗೆ ಇದು ನಮ್ಮ ಬಿಲ್ಡಿಂಗ್. ನನ್ನ ಮಗಳು ಯಾವುದೋ ಮಾಲ್ದು ಬುಕ್ಲೆಟ್ ಇಟ್ಕೊಂಡು ನಿನಗೆ ಯಾವ ಚೇರ್ ಬೇಕಮ್ಮ ಅಂತ ಕೇಳ್ತಾ ಇದ್ಲು. ತೆಗೆದುಕೊಡ್ತಾಳಂತ ಅವಳು ನನಗೆ. ಹಾಗೆ ಸ್ವಲ್ಪ ಫ್ರೂಟ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೆ ನನ್ನ ಮಗಳಿಗೆ ಸಣ್ಣ ಸಣ್ಣ ಹಸಿವು ಆದಾಗ ಕೊಡಲಿಕ್ಕೆ. ಹಾಗೆ ನಾವು ಆಯಿತು, ಒಂದು 40 minutes ಆಯಿತು. ದಮಾಮ್ ಎಂಟ್ರಿ ಆದ್ವಿ. ಇದು ನಮ್ಮ ದಮಾಮ್. ಇಲ್ಲಿ ರೋಡ್ ಮತ್ತು ಬ್ರಿಡ್ಜ್ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ. ಮತ್ತು ರೋಡೆಲ್ಲ ನಮ್ಮ ಮೈಸೂರಲ್ಲಿ ರೋಡ್ ಉಂಟಲ್ಲ, ವೈಡಾಗಿ ಅದೇ ರೀತಿ ಉಂಟು, ದೊಡ್ಡ ದೊಡ್ಡ ರೋಡ್ಗಳು. ಮತ್ತು ಹೈವೇಯಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಅಂದರೆ 120, 140 ಇರುತ್ತೆ. ಸೊ ಇಲ್ಲಿ ಯಾರು ಕೂಡ 80, 90, 70 ಹೋಗೋದಿಲ್ಲ. ಅದು ಸಿಟಿ ಒಳಗಡೆ ಮಾತ್ರ 80, 90. ಇಲ್ಲೆಲ್ಲ 120ನೇ. ಹಾಗೆ ಅದಕ್ಕಿಂತ ಮೇಲೆ ಹೋದರೆ ಕ್ಯಾಮ್ರಾಗಳಿಟ್ಟಿರ್ತಾರೆ ರೋಡ್ ಸೈಡಲ್ಲಿ, ಬೇಗನೆ ಫ್ಲ್ಯಾಶ್ ಆಗುತ್ತೆ. ಅದು AI ಟೆಕ್ನಾಲಜಿ. ಸೊ ಈಗ ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ಹತ್ರ ಬಂದ್ವಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಒಳಗಡೆ ವಿಡಿಯೋ ಫೋಟೋ ತೆಗಿಯೋ ಹಾಗಿಲ್ಲ, ನೋಡುವ. ಸೊ ಇದು ಇವತ್ತಿನ ಮಧ್ಯಾಹ್ನದ ಊಟ. ಅಲ್ಲೇ ಕೊಟ್ಟಿದ್ರು ಅನ್ನ, ಬೇಳೆ, ಸಾಂಬಾರು ಮತ್ತು ಒಂದು ಫಿಶ್ ಫ್ರೈ. ಈಗ 1:01. ನನ್ನ ಮಗಳು ಒಂದು ಐಸ್ ಕ್ರೀಮ್ ಕೇಳಿದ್ಲು, ತೆಗೆದುಕೊಟ್ವಿ. ಎಲ್ಲ ಬಾಯಿ ಮತ್ತು ಬಟ್ಟೆ ಎಲ್ಲೆಲ್ಲಿ ಮೆತ್ತಬೇಕು ಅಲ್ಲೆಲ್ಲ ಮೆತ್ತಿದ್ದಾಳೆ ಈಗ. ಇಲ್ಲಿ ನಾವು ಅಂದರೆ ಎಕ್ಸ್ಪ್ಯಾಟ್ರಿಯೇಟ್ಸ್ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ಕಾರ್ನೇ ತೊಗೋತಾರೆ. ನಾವು ಕೂಡ ಸೆಕೆಂಡ್ ಹ್ಯಾಂಡ್ ಕಾರ್ನೇ ತೊಗೊಂಡಿದ್ದು. ಕಾರ್ ಚೆನ್ನಾಗಿದೆ, ಬಟ್ ಒಳಗಡೆ ಸ್ವಲ್ಪ ಲಡ್ಕ ಪಡ್ಕ ಆಗಿದೆ. ಈಗ ಬಿಲ್ಡಿಂಗ್ಗೆ ಬಂದ್ವಿ, ಬಟ್ ಅವ್ರ ಹತ್ರ ಕೀ ತೊಗೊಳ್ಲಿಕ್ಕೆ ಮರ್ತೆ. ಅವರು ಗಾಡಿ ಪಾರ್ಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮನ್ನು ನೋಡಿ ಎಷ್ಟು ಹ್ಯುಮಿಡಿಟಿ ಇತ್ತಂತ ನೋಡಿ. ಇಲ್ಲಿ ಬೇವ್ತು ಸಾವು, ಎಲ್ಲ ನೀರೆಲ್ಲ ಹೋಗುತ್ತೆ. ಇವಳು ನೋಡಿ, ಒಳ್ಳೆ ಫ್ರಿಜ್ಜಿಂದ ತೆಗೆದ ವಾಟರ್ ಬಾಟಲ್ ಇದ್ದಾಗಿದ್ದಾಳೆ. ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸುಮಾರು ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಪಾರ್ಕಿಗೆ ಬಂದ್ವಿ. ಇದು ಫನಾತೀರ್ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೇಮ್ ಯುರೋಪಿಯನ್ ಸ್ಟೈಲಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಕೂಡ ಯುರೋಪಿಯನ್ ಇನ್ಫ್ರಾಸ್ಟ್ರಕ್ಚರ್ ರೀತಿಯೇ ಉಂಟು. ಹಾಗೆ ಇಲ್ಲಿ ಒಂದು ಪಾರ್ಕ್ ಉಂಟು, ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮನೆಗೆ ಹೋಗೋದು. ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಉಂಟು. ನೆಕ್ಸ್ಟ್ ವೀಕಿಗೆ ಬೇಕಾಗಿರುವ ಎಲ್ಲ ಗ್ರೋಸರೀಸ್, ವೆಜ್ಜೀಸ್ ಎಲ್ಲ ತೊಗೊಳ್ಳಿಕ್ಕೆ ಉಂಟು. ಅದನ್ನು ತೊಗೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋದು. ಬನ್ನಿ, ಇಲ್ಲಿ ಏನೇನಾಗುತ್ತೆ ಅಂತ ನಿಮಗೆ ತೋರಿಸ್ತೇನೆ. ಮತ್ತು ಇಲ್ಲಿ ಬೋಟಿಂಗ್ ಆಪ್ಷನ್ ಉಂಟು. ನಾವು ಹೋಗಲಿಲ್ಲ ಇದುವರೆಗೆ.
ಆದರೆ ಇದೇಂತೆ ರೌಂಡಿಗೆ 20 ರಿಯಾಲ್, 100, 400 ಈವನ್ ಸ್ವಂತ ಬೋಟ್ಗಳನ್ನೂ ಕೂಡ ಇಟ್ಕೊಂಡಿದ್ದಾರೆ. ಅವರು ಹೋಗಿ ಫಿಶಿಂಗ್ ಎಲ್ಲ ಮಾಡಿ ಬರ್ತಾರೆ. ಓಕೆ, ಈಚೆ ಸೈಡ್ ನನ್ನ ಮಗಳ ಎಂಜಾಯ್ ನಡೀತಾ ಉಂಟು. ಈಗ ನಾವು ಒಂದು ಮಾಲಿಗೆ ಬಂದ್ವಿ, ಫನಾತಿರ್ ಮಾಲ್ ಅಂತ. ಮೊದಲು ಕೂಡ ಇತ್ತಂತೆ, ಈಗ ಇನ್ನೊಂದು ಹೊಸದಾಗಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ ಬಿಲ್ಡಿಂಗ್. ಆದರೆ ಒಳಗಡೆ ಇನ್ನೂ ಶಾಪ್ಗಳು ಯಾವುದು ಸರಿಯಾಗಿ ಓಪನ್ ಆಗಿಲ್ಲ. ಮಾತ್ರ ಚೆಂದ ಮಾಡಿ ಕಟ್ಟಿದ್ದಾರೆ ಬಿಲ್ಡಿಂಗ್. ಸೇಮ್ ಹೇಳಿದ್ನಲ್ಲ, ಯುರೋಪಿಯನ್ ಸ್ಟೈಲಲ್ಲಿ. ಹೊರಗಡೆ ಎಲ್ಲ ಫೌಂಟೇನ್ ಎಲ್ಲ ಇತ್ತು. ಮಗಳಿಗೆ ನೀರಲ್ಲಿ ಆಟ ಆಡಬೇಕಂತ ಆಸೆ, ಬಟ್ ಯಾವ ನೀರಂತ ಗೊತ್ತಿಲ್ಲ ಅಲ್ಲ, ಅದರಿಂದ ಬೇಡ ಅಂತ ಹೇಳಿದ್ವಿ. ಮತ್ತು ಒಳಗಡೆ ಹೋದ್ವಿ. ಮತ್ತಿನ್ನೆಂತ ಗೊತ್ತಾ, ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಭಯ ಆಗ್ತದೆ. ಕೆಲವರು ಓಕೆ, ಕೆಲವರು ಇಷ್ಟಪಡೋದಿಲ್ಲ ಅಲ್ವಾ, ಸುಮ್ಮನೆ ಎಂತಕ್ಕೆ ರಿಸ್ಕ್ ಅಂತ. ಅವರು ಇದ್ದ ಕಡೆ ಅಂದರೆ ಸೌದಿ ಸಿಟಿಜನ್ಸ್ ಇರೋ ಕಡೆ ನಾನು ವಿಡಿಯೋ ಮಾಡಲಿಲ್ಲ. ನೋಡಿ, ಇದು ಒಳಗಡೆ. ನೋಡಿ, ಇಲ್ಲಿ ಒಬ್ಬರು ಸೌದಿ ಶೇಖ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವರ ಡ್ರೆಸ್ ಕೋಡ್. ಇದು ಕಿಡ್ಸ್ ಸಲೂನ್. ಇದು ತುಂಬ ಆರ್ಗನೈಸ್ ಆಗಿ ಇಟ್ಟಿರ್ತಾರೆ. ನಂತರ ನಾವು ಅಂದರೆ ಫನಾತಿರ್ ಮಾಲಿಂದ ಅಲ್ನಕಿಲ್ ಬೀಚ್ ಹತ್ರ ಇರೋ ಜರೀರ್ ಬುಕ್ ಸ್ಟೋರ್ಗೆ ಬಂದ್ವಿ. ಇದು ಒಂದು ದೊಡ್ಡ ಬಿಲ್ಡಿಂಗ್. ಇಲ್ಲೆಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಸಿಗ್ತದೆ, ಅಂದರೆ ಲ್ಯಾಪ್ಟಾಪ್, ಮೊಬೈಲ್, ಕಂಪ್ಯೂಟರ್ ಆಕ್ಸೆಸರೀಸ್, ಕಂಪ್ಯೂಟರ್ಸ್ ಪ್ರತಿಯೊಂದು ಸಿಗ್ತದೆ. ಹಾಗೆ ಮಕ್ಕಳಿಗೆ ಬೇಕಾಗೋ ಸ್ಟೇಷನರಿ ಐಟಮ್ಸ್ ಎಲ್ಲ ಸಿಗ್ತದೆ. ನನಗೆ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಒಂದು ಬೇಕಿತ್ತು, ಮತ್ತು ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಬೇಕಿತ್ತು. ಅದಕ್ಕೋಸ್ಕರ ಬಂದ್ವಿ. ಇವರು ಮೊಬೈಲ್ ನೋಡ್ತಾ ಇದ್ರು ಯಾವುದೆಲ್ಲ ಆಫರ್ ಇತ್ತು ಅಂತ. ನಾನು ನಿಮಗೆ ಒಂದು ಸಲ ಈ ಜರೀರ್ ಬುಕ್ ಸ್ಟೋರ್ನ ತೋರಿಸ್ತೇನೆ. ಮೇಲೆ ಕೂಡ ಉಂಟು, ಇದು ಕೆಳಗಡೆ. ಒಟ್ಟು ಹೇಳೋದಾದ್ರೆ ಇದು ಆಫೀಸ್ ರಿಲೇಟೆಡ್ ಮತ್ತು ಎಜುಕೇಷನಲ್ ರಿಲೇಟೆಡ್ ಥಿಂಗ್ಸ್ಗಳಿಗೆ ಬೆಸ್ಟ್ ಸ್ಟೋರ್ ಮಾತ್ರ. ಜರೀರ್ ಮುಗಿಸಿ ನಮ್ಮ ಮುಂದೆನೇ ನಿಲ್ದಾಣ ನೆಕ್ಸ್ಟ್ ಮಾಲ್ಗೆ ಬಂದ್ವಿ. ಇಲ್ಲೇನೆ ನಾವು ಗ್ರೋಸರೀಸ್, ವೆಜ್ಜಿಸ್ ಎಲ್ಲ ಪರ್ಚೇಸ್ ಮಾಡೋದು. ಮತ್ತು ನೀವು ನೋಡ್ತಿರೋ ಹಾಗೆ ಇಲ್ಲಿ ತುಂಬ ರೀತಿಯ ಜ್ಯೂಸಸ್ ಉಂಟು, ವೆರೈಟಿ ಆಫ್ ಜ್ಯೂಸಸ್. ಇದೆಲ್ಲ ನಿಮಗೆ ನಾನ್ ಆಲ್ಕೋಹಾಲಿಕ್ ಬ್ಯೂರೇಜಸ್ ಸಿಗೋದು. ಯಾಕಂದರೆ ಸೌದಿಯಲ್ಲಿ ಆಲ್ಕೋಹಾಲ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ, ರಿಸ್ಟ್ರಿಕ್ಟೆಡ್ ಇಲ್ಲಿ. ನಾನು ನಿಮಗೆ ಇದು ತೋರಿಸ್ತಾ ಇದ್ದೇನೆ, ಮೌಸಿ ಅಂತ. ಇದನ್ನೇ ಇಲ್ಲಿ ಹೆಚ್ಚಾಗಿ ಕುಡಿತಾರೆ. ಬಾರ್ಲಿಯಿಂದ ಮಾಡಿರೋದು ನಾನ್ ಆಲ್ಕೋಹಾಲಿಕ್ ಬ್ಯೂರೇಜಸ್. ಮತ್ತು ಅದೇ ರೀತಿ ಕೆಲವೊಂದು ಎನರ್ಜಿ ಡ್ರಿಂಕ್ಸ್, ಸೋಡಾ ಡ್ರಿಂಕ್ಸ್, ತುಂಬ ವೆರೈಟಿ ಸಿಗ್ತದೆ. ಬಟ್ ಎಲ್ಲದರಲ್ಲೂ ನಾನ್ ಆಲ್ಕೋಹಾಲಿಕ್ ಬ್ಯೂರೇಜಸ್ ಅಂತಾನೆ ಬರ್ತಿರ್ತಾರೆ, ಅದೇ ಮೆನ್ಷನ್ ಮಾಡಲೇಬೇಕು ಇಲ್ಲಿ. ನೋಡಿ, ಇದು ಒಂದು ಎನರ್ಜಿ ಡ್ರಿಂಕ್. ಇದು ಈವನ್ ರೆಡ್ ಬುಲ್ ಕೂಡ ಸಿಗ್ತದೆ ಇಲ್ಲಿ. ಸೊ ಈ ರೀತಿ ದುಬೈಲಿ, ಬ್ಯಾರಿನಲ್ಲೆಲ್ಲ ಆಲ್ಕೋಹಾಲ್ ಅಲೋ ಉಂಟು, ಬಟ್ ಸೌದಿಲಿ ಬ್ಯಾನ್ ಮಾಡಿದ್ದಾರೆ. ಒಳ್ಳೇದೇ ಅಲ್ವಾ, ಗುಡ್ ಥಿಂಗ್. ನಮ್ಮ ಶಾಪಿಂಗ್ ಮುಗೀತು. ನನ್ನ ಮಗಳು ಇನ್ನೊಂದು ಹೊಸ ವಾಚ್ ತೊಗೊಂಡ್ಳು, ಅದನ್ನು ಬಿಲ್ ಮಾಡಲಿಕ್ಕೆ ಕಾಯ್ತಾ ಇದ್ದಾಳೆ. ಹಾಗೆ ನಮ್ಮದೊಂದು ಕೆಲವೊಂದು ಗ್ರೋಸರೀಸ್ ಕೂಡ ಬಿಲ್ ಮಾಡಲಿಕ್ಕೆ ಉಂಟು. ಇಲ್ಲಿ ಈಗ ಲೇಡೀಸ್ಗಳು ಕೂಡ ಸೆಲ್ಲಿಂಗ್ ಸೆಕ್ಷನಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಈಗ ಜಾಬ್ ಮಾಡೋಕ್ಕೆ ಫ್ರೀಡಮ್ ಉಂಟು. ಸೊ ಇದಿಷ್ಟು. ಬನ್ನಿ ಏನೆಲ್ಲ ತೊಗೊಂಡೆ ಅಂತ ನಾನು ನಿಮಗೆ ಮನೇಲಿ ಹೋಗಿ ತೋರಿಸ್ತೇನೆ. ಮನೆಗೆ ಬಂದ್ವಿ. ನನ್ನ ಮಗಳ ಎಕ್ಸಸೈಸ್ ಆಗ್ತಾ ಉಂಟು. ಅದು ಪ್ಯಾರಿಸ್ ಒಲಿಂಪಿಕ್ಸ್ದು ಕೆಲವೊಂದು ನೋಡಿದ್ಲು ವಿಡಿಯೋ. ಅದರಲ್ಲಿ ಜಿಮ್ನಾಸ್ಟಿಕ್ ಹೇಗೆ ಮಾಡ್ತಾರೆ, ಇವಳು ಕೂಡ ಅದೇ ರೀತಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ಲು. ಸೊ ನಮ್ಮ ಮುಂದಿನ ಒಲಿಂಪಿಕ್ ಅಥ್ಲೀಟ್. ಸೊ ಇಷ್ಟು ಐಟಮ್ ತಗೊಂಡೆ. ಇಷ್ಟಕ್ಕೆ ಇಲ್ಲಿನ 120 ರಿಯಾಲ್ ಆಯಿತು, ಅಂದರೆ ಇಂಡಿಯಾದ 2400 ಸಮಥಿಂಗ್ ಆಯಿತು. ಸೊ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಆಯಿತು ಅಂತೆಲ್ಲ ತೋರಿಸ್ತೇನೆ. ಮತ್ತು ಇಲ್ಲಿ ಕ್ಯಾರಿ ಬ್ಯಾಗ್ಸ್, ಸಣ್ಣ
ಶಾಪ್ಗಳಿಂದ ಹಿಡಿದು ದೊಡ್ಡ ಮಾಲ್ಗಳಲ್ಲೂ ಕೂಡ ಫ್ರೀಯಾಗಿ ಕೊಡ್ತಾರೆ. ಅದನ್ನು ನಾವು ಕಸ ಹಾಕಲಿಕ್ಕೆ ಡಸ್ಟ್ಬಿನ್ಗೆ ಯೂಸ್ ಮಾಡ್ತೇವೆ. ಥ್ಯಾಂಕ್ಸ್ ಆಯಿತಾ ಕ್ಲ್ಯಾಪ್ ಮಾಡಿದ್ದಕ್ಕೆ. ಓಕೆ, ಆರೆಂಜ್ ಜ್ಯೂಸ್ಗೆ ಇಲ್ಲಿ ಎಲ್ಲ ಹೆಚ್ಚಾಗಿ ಇದೇ ತೊಗೊಳ್ಳೋದು, ಆರೆಂಜ್ ವೆಲೆನ್ಸಿಯಾ ಅಂತ. ಸುಮಾರು 3 ರಿಯಾಲ್ 25 ಹಲಾಲ್ ಆಯಿತು, ಅಂದರೆ 60 ರೂಪಾಯಿ ಇಂಡಿಯಾದಲ್ಲಿ. ಹಾಗೆ ಒಂದು ಪಪ್ಪಾಯ ಸಿಕ್ತು, ಸ್ವಲ್ಪ ಹಣ್ಣಾಗಿರೋದು, ಇಲ್ಲಾಂದರೆ ಯಾವಾಗಲೂ ಇಲ್ಲಿ ಕಾಯಿ ಸಿಗೋದು. ಮತ್ತು ಇದು ಏಮನ್ದು ಪೊಮೊಗ್ರನೇಟ್, ಏಮನ್ ದೇಶದ ಪೊಮೊಗ್ರನೇಟ್ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಇಂಡಿಯಾದು ಇಲ್ಲಿ ಕಾಸ್ಟ್ಲಿ, ಏಮನ್ದು ಸ್ವಲ್ಪ ಕಡಿಮೆ, ಅದು ಈಗ ಸೀಸನ್ ಇರೋದ್ರಿಂದ ಅದು ಬರ್ತಾ ಉಂಟು. ಹಾಗೆ ಇದು ಆಸ್ಟ್ರೇಲಿಯಾದ ಕ್ಯಾರೆಟ್, ಒಂದು 4 ಕ್ಯಾರೆಟ್ ತೊಗೊಂಡು ಬಂದೆ. ಮತ್ತು ಮಶ್ರೂಮ್, ಸ್ವೀಟ್ ಕಾರ್ನ್, ಪನ್ನೀರ್ ಮತ್ತು ಗ್ರೀನ್ ಪೀಸ್, ಹಾಗೆ ಆ್ಯಶ್ ಗೋಲ್ಡ್ ಒಂದು ತೊಗೊಂಡು ಬಂದೆ ಸಣ್ಣದು. ನಾವು 3 ಜನ ಅಲ್ಲ. ಇದಕ್ಕೆ ನೋಡಿ 97 ಹಲಾಲ್, ಅಂದರೆ ಇಂಡಿಯಾದ 20 ರೂಪಾಯಿ 25 ರೂಪಾಯಿ ಹತ್ತತ್ರ. ಹಾಗೆ ಸ್ವಲ್ಪ ಬೀಟ್ರೋಟ್ ಅಷ್ಟು ಒಳ್ಳೇದಿರಲಿಲ್ಲ, ಅರ್ಜೆಂಟಿಗೆ ಸ್ವಲ್ಪ ತೊಗೊಂಡು ಬಂದೆ. ಹಾಗೆ ಕುಕ್ಕುಂಬರ್, ಇಲ್ಲಿ ಇದೇ ರೀತಿ ಕುಕ್ಕುಂಬರ್ ಸಿಗೋದು, ಇಂಗ್ಲೀಷ್ ಕುಕ್ಕುಂಬರ್ ಅಂತ ನಾವು ಹೇಳ್ತೇವೆ, ಇಲ್ಲಿ ಇದೇ ರೀತಿ ಸಿಗೋದು. ಹಾಗೆ ಆ್ಯಪಲ್ ಇದು ಚೈನಾ ಆ್ಯಪಲ್ ಇದು. ಮತ್ತು ಒಂದು ಕರ್ಡ್, ಲಬಾನ್ ಬೇಕಲ್ಲ. ಮತ್ತು ಮಿಲ್ಕ್, ಲೋ ಫ್ಯಾಟ್ ಮಿಲ್ಕ್. ಹಾಗೆ ಇದು ಮಗಳಿಗೆ ಹೀಗೆ ತಿನ್ನಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಎಂತ ಹೇಳ್ತೀವಿ ಮ್ಯಾಂಡ್ರಿಯನ್. ಹಾಗೆ ಒಂದು ಡ್ರ್ಯಾಗನ್ ಫ್ರೂಟ್ ಕೂಡ ಆಫರಲ್ಲಿತ್ತು, ಒಂದು 4 ಪೊಟೇಟೊ. ಹಾಗೆ ಪೊಟೇಟೊಗೆ ಎಷ್ಟು ಅಂತ ನೋಡೋದಾದರೆ 3 ರಿಯಾಲ್, ಅಂದರೆ ಇಂಡಿಯಾದ 60 ರೂಪಾಯಿ ಬಿತ್ತು. ಹಾಗೆ 3 ಲೆಮನ್, ಜಂಬೋ ಲೆಮನ್ನೇ ತೊಗೊಂಬರುತ್ತೆ, ಯಾಕಂದರೆ ಅದರಲ್ಲಿ ಹೆಚ್ಚು ಜ್ಯೂಸ್ ಇರುತ್ತೆ. ಇದು ಸೌದಿದು ಹೀರೆಕಾಯಿ, ಸೌದಿದು ರಿಚ್ ಗೋಲ್ಡ್. ಓಕೆ, ಅಷ್ಟು ನಮ್ಮ ಇಂಡಿಯಾದಷ್ಟು ಟೇಸ್ಟಿ ಇರೋದಿಲ್ಲ, ಬಟ್ ಓಕೆ, ಚೆನ್ನಾಗಿರುತ್ತೆ ಅಂತ ತಿನ್ನೋದು. ಇದು ಕೂಡ ಆಫರಲ್ಲಿತ್ತು, 1 ರಿಯಾಲ್ ತನಕ ಬಿತ್ತು, ಅಂದರೆ ಇಂಡಿಯಾದ 20 ರೂಪಾಯಿ 30 ರೂಪಾಯಿ ತನಕ ಬಿತ್ತು ಅದು, 1 ರಿಯಾಲ್ 84 ಪೈಸೆ. ಹಾಗೆ 3 ಬ್ರಿಂಜಾಲ್. ಮತ್ತು ನನಗೆ ಖುಷಿ ಅನಿಸಿದ್ದು ಇದು ಬದನೆಕಾಯಿ, ಉದ್ದುದ್ದ ಬದನೆಕಾಯಿ ಸಿಗೋದೇ ಇಲ್ಲಿ ಅಪರೂಪಕ್ಕೆ ಸಿಕ್ಕಿತ್ತು, ತೊಗೊಂಡು ಬಂದೆ. ಮತ್ತು ಕೊಕೊನಟ್ ಬ್ರೆಡ್, ಹಾಗೆ 2 ನೇಂದ್ರ ಬಾಳೆಹಣ್ಣು ತೊಗೊಂಡು ಬಂದೆ. ನನಗೆ ತುಂಬ ಇಷ್ಟ ಇದು ನೇಂದ್ರ ಬಾಳೆಹಣ್ಣು, ಸ್ವೀಟ್ ಕಡಿಮೆ ಇರ್ತದಲ್ಲ. ಹಾಗೆ ಸಲಾಡ್ಗೆ ಬೇಕಾಗೋ ವೈಟ್ ಆನಿಯನ್. ಮತ್ತು ನನಗೆ ಒಂದು ಹ್ಯಾಂಡ್ ಮಿಕ್ಸರ್ ಬೇಕಿತ್ತು, ಕ್ರೀಮ್ನ ವಿಪ್ ಮಾಡಲಿಕ್ಕೆ, ಕೇಕ್ ಎಲ್ಲ ಮಾಡುವಾಗ, ಅದು ಒಂದು ತೊಗೊಂಡು ಬಂದೆ. ಸೊ ಇದು ಇಷ್ಟು ಸಾಮಾನು ನೆಕ್ಸ್ಟ್ ವೀಕಿಗೆ. ಓಕೆ, ಈಗ ಇದನ್ನೆಲ್ಲ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿ ಇಡ್ತೇನೆ. ಹಾಗೆ ವ್ಲಾಗನ್ನು ಕೂಡ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.